ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮನೆ ಅಡುಗೆ. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಸೆಟ್ ದೋಸೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಕಮ್ಮಿ ಸಮಯದಲ್ಲಿ ಟೇಸ್ಟಿಯಾಗಿರುವಂಥ ಈ ಸೆಟ್ ದೋಸೆನ ಮಾಡ್ಕೊಳ್ಬೋದು. ಬನ್ನಿ ಆಗಿದ್ದರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇದನ್ನು ಮಾಡೋದಕ್ಕೆ ನಾವು ಅಕ್ಕಿ ನೆನೆಸೋದು ಬೇಡ. ಅಕ್ಕಿನ ನೆನೆಸ್ಬಿಟ್ಟು ರುಬ್ಬಿ ಫರ್ಮಿಟ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಷ್ಟು ಸೂಜಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೀಡಿಯಮ್ ಸೈಜ್ದು ಒಂದು ಆಲೂಗಡ್ಡೆನ ಸಣ್ಣದಾಗಿ ಆಲೂಗೆಡ್ಡೆ, ಅದು ಬೇಯಿಸಿರೋ ಅಂಥದ್ದಲ್ಲ, ಇದನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕಾಗುತ್ತೆ. ನಂತರ ಸೇಮ್ ಕಪ್ ಅಳತೆಲೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಾಗೆ ಅದೇ ಕಪ್ ಅಳತೆಲಿ 1 ಕಪ್ಪಷ್ಟು ಮೊಸರು ಹಾಕ್ಕೊಂಡು ಸ್ವಲ್ಪ ರುಬ್ಬೋದಕ್ಕೆ ಎಷ್ಟು ಬೇಕು ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಒಂದು ಅರ್ಧದಿಂದ 3/4 ಕಪ್ಪಷ್ಟು ಹಾಕ್ಕೊಂಡು ನಾವು ರುಬ್ಕೊಳ್ಬೇಕು. ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಫೈನ್ ಪೇಸ್ಟಾಗಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಆಲೂಗಡ್ಡೆ ನಿಮಗೆ ಗಟ್ಟಿಯಾಗಿತ್ತು ಅಂತಂದರೆ ನೀವು ತುರಿದ್ಬಿಟ್ಟು ಕೂಡ ರುಬ್ಕೊಳ್ಬೋದು. ನಂತರ ಈ ಬ್ಯಾಟರ್ಗೆ ಒಂದು ಸ್ಮಾಲ್ ಸೈಜ್ದು ಟೊಮೊಟೊ ಹಾಗೆ ದೊಡ್ಡ ಸೈಜು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆ ಕೊತ್ತಂಬರಿ, ಕರಿಬೇವು ಹಾಗೆ ಹಸಿಮೆಣಸಿಕಾಯಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ಬೇಕು. ಅಡುಗೆ ಸೋಡಾನ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಹಾಕ್ಕೋಬೇಕು. ಹಾಗೆ ಫ್ಲಫಿಯಾಗಿ ಕೂಡ ಬರುತ್ತೆ ನಾವು ಅಡುಗೆ ಸೋಡಾ ಯೂಸ್ ಮಾಡೋದ್ರಿಂದ ಅಷ್ಟೇ. ಇಷ್ಟ ಇಲ್ಲ ಅಂತ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಸರಿಯಾಗಿದೆಯಾ ಅಂತ ಹೇಳ್ಬಿಟ್ಟು ನಾವು ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇವಾಗ ನಾವು ಸೆಟ್ ದೋಸೆನ ಮಾಡ್ಕೊಳ್ಬೇಕು. ಇದಕ್ಕೋಸ್ಕರ ಪ್ಯಾನ್ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ. ಸೆಟ್ ದೋಸೆ ಮಾಡೋ ರೀತಿ ಇಷ್ಟ ಆಗಲ್ಲ ಅಂತ ಅಂದರೆ ನೀವು ಬಂದ್ ದೋಸೆ ಥರ ಕೂಡ ಮಾಡ್ಕೊಳ್ಬೋದು. ಒಗ್ಗರಣೆ ಬಾಣಲಿ ಬರುತ್ತಲ್ಲ ಅದರಲ್ಲಿ. ನಂತರ ನೋಡಿ, ಒಂದು ಪ್ಯಾನ್ಗೆ ಇಲ್ಲಿ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ಬೇಕಾಗುತ್ತೆ. ಇದು ಬಂದುಬಿಟ್ಟು ಆನಿಯನ್ ಸೆಟ್ ದೋಸೆ, ಹಾಗಾಗಿ ಈ ರೀತಿಯಾಗಿ ಈರುಳ್ಳಿನ ಹಾಕಿ ಮಾಡ್ಕೊಳ್ಬೋದು. ಇದಿಷ್ಟ ಇಲ್ಲ ಅಂತ ಅಂದರೆ ನೀವು ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು. ಆದರೆ ಈ ರೀತಿಯಾಗಿ ಜಾಸ್ತಿ ಕ್ವಾಂಟಿಟಿಲಿ ಈರುಳ್ಳಿ ಹಾಕಿ ಮಾಡ್ಕೊಳ್ಳೋದ್ರಿಂದ ಈ ಸೆಟ್ ದೋಸೆ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, 1 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಅದನ್ನು ನಾವು ಸೆಂಟ್ರಿಗೆ ಹಾಕೋಗ್ಬಿಟ್ಟು ಇದ್ರ ಮೇಲ್ಗಡೆ ನೀಟಾಗಿ ಈ ರೀತಿಯಾಗಿ ಬ್ಯಾಟರ್ನ ಹಾಕ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಬರುತ್ತೆ. ಈರುಳ್ಳಿ ಜಾಸ್ತಿ ಹಾಕಿದ್ದೀವಿ, ಚೆನ್ನಾಗಿ ಬರೋದಿಲ್ಲ ಅಂತ ಏನು ಅಂದ್ಕೋಬೇಡಿ, ತುಂಬಾ ಸೂಪರಾಗಿ ಬರುತ್ತೆ. ನೋಡಿ, ನಂತರ ಒಂದು ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡು ನಾವು ಒಂದು 3 ನಿಮಿಷನಾದರೂ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಮೇಲ್ಗಡೆ ಎಲ್ಲ ನೀಟಾಗಿ ಬೆಂದಿದೆ ಅಲ್ವಾ. ಇವಾಗ ನಾವು ಇದನ್ನು ಟರ್ನ್ ಮಾಡಿಬಿಟ್ಟು ಬೇಯಿಸ್ಕೊಳ್ಬೇಕು. ಈ ರೀತಿಯಾಗಿ ಟರ್ನ್ ಮಾಡುವಾಗ ನೋಡ್ತಾ ಇರ್ಬೋದು ನೀವು, ಈರುಳ್ಳಿ ಅನ್ನೋದು ಎಷ್ಟು ಸೂಪರಾಗಿ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟು. ಎಲ್ಲೂ ಬಿಚ್ಕೊಳೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. 2 ಸೈಡು ಕೂಡ ನಾವು ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇನ್ಸ್ಟೆಂಟಾಗಿ ಆನಿಯನ್ ಸೆಟ್ ದೋಸೆ ಅನ್ನೋದು ನಮಗೆ ರೆಡಿಯಾಗಿಬಿಡುತ್ತೆ. ಮಕ್ಕಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಟಿಫನ್ ಬಾಕ್ಸ್ಗೆ ನಾವು ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು. ಇದ್ರ ಜೊತೆ ಮಕ್ಕಳಿಗೆ ತುಪ್ಪನ ಹಾಕ್ಕೊಟ್ರೆ ಸಾಕು. ಚಟ್ನಿ ಬೇಡ, ಏನೂ ಬೇಡ, ಪಲ್ಯ ಕೂಡ ಏನೂ ಬೇಡ, ಹಾಗೇ ತಿನ್ನೋದಕ್ಕೆ ತುಂಬಾ ಸೂಪರಾಗಿರುತ್ತೆ. ಸಣ್ಣ ಮಕ್ಕಳಿಗೆ ಕೊಡೋದಿತ್ತು ಅಂತ ಅಂದರೆ ಹಸಿಮೆಣ್ಸಿಕಾಯಿನ ಸ್ಕಿಪ್ ಮಾಡ್ಕೊಳ್ಬೋದು ಅಷ್ಟೇ. ಇನ್ನೆಲ್ಲ ಇಂಗ್ರೀಡಿಯೆಂಟ್ಸು ಇದ್ರ ಜೊತೆ ನೀವು ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, 2ನೇದು ಕೂಡ ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಯಾವುದೂ ಕೂಡ ಸ್ವಲ್ಪನೂ ಕೆಟ್ಟೋಗೋದಿಲ್ಲ, ಅಷ್ಟು ಸೂಪರಾಗಿ ಬರುತ್ತೆ. ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಇನ್ಸ್ಟೆಂಟಾಗಿ ಆನಿಯನ್ ಸೆಟ್ ದೋಸೆನ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು. ಈ ಆನಿಯನ್ ಸೆಟ್ ದೋಸೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.